ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಲಿ, ಸರ್ವಾಧಿಕಾರ ತೊಲಗಲಿ, ಸರ್ವಾಧಿಕಾರ ತೊಲಗಲಿ. ವಿದ್ಯಾರ್ಥಿ ಹೋರಾಟ ಚಿರಾಯುವಾಗಲಿ, ವಿದ್ಯಾರ್ಥಿ ಹೋರಾಟ ಚಿರಾಯುವಾಗಲಿ. ಸರ್ವಾಧಿಕಾರ ನಡೆಯುವುದಿಲ್ಲ, ಸರ್ವಾಧಿಕಾರ ನಡೆಯುವುದಿಲ್ಲ. ಜೈ 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 ಭೀಮ್, ಜೈ 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 ಭೀಮ್. फुले अंबेडकर बसवಣ್ಣ जिंदाबाद, फुले अंबेडकर कनकदास जिंदाबाद, फुले अंबेडकर पेरियार जिंदाबाद, फुले अंबेडकर सावित्री जिंदाबाद, फुले अंबेडकर बाबा साहेब जिंदाबाद, फुले अंबेडकर पेरियार जिंदाबाद. जय 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 भीम, जय भीम, जय भीम, जय 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 भीम, जय भीम, जय भीम. विद्यार्थी ಹೋರಾಟ ಚಿರಾಯುವಾಗಲಿ, ವಿದ್ಯಾರ್ಥಿ ಹೋರಾಟ ಚಿರಾಯುವಾಗಲಿ, ಸರ್ವಾಧಿಕಾರ ದೂರವಾಗಲಿ, ಸರ್ವಾಧಿಕಾರ ಕೊನೆಗೊಳ್ಳಲಿ. ಜೈ 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 ಭೀಮ್, ಜೈ ಭೀಮ್. ಸರ್ವಾಧಿಕಾರ ನಡೆಯುವುದಿಲ್ಲ, ಸರ್ವಾಧಿಕಾರ ನಡೆಯುವುದಿಲ್ಲ, ಸರ್ವಾಧಿಕಾರ ನಡೆಯುವುದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ, ಸಂವಿಧಾನಕ್ಕೆ ಜಯವಾಗಲಿ, ಸಂವಿಧಾನಕ್ಕೆ ಜಯವಾಗಲಿ, ಸಂವಿಧಾನಕ್ಕೆ ಜಯವಾಗಲಿ. ಒಂದು ಯಶಸ್ವಿದ್ದಕ್ಕೆ ಏನು ವಿದ್ಯಾರ್ಥಿ ಸಮೂಹ ಇದೆ, ಆಮೇಲೆ ಎಲ್ಲ ಸಂಘಟನೆ ಹೋರಾಟಗಳ ಸಂಘಟನೆ ಇದಾವೆ, ಅವ್ರಿಗೆಲ್ಲರಿಗೆ ಅಭಿನಂದನೆ ಹೇಳ್ಬೇಕು. ಈ ಒಂದು ಹೋರಾಟ ಹೆಂಗಿದೆಯಪ್ಪ ಅಂತಂದರೆ ರಾಜಕೀಯ ಪಕ್ಷಗಳಿಗೆ ಒಂದು ಎಚ್ಚರಿಕೆ ಗಂಟೆ ಆಗಿದೆ. ಇದು ಮುಂಬರುವ ದಿನಗಳಲ್ಲಿ ಏನು ರಾಜಕೀಯ ನಾವು ಕೆಲಸ ಮಾಡಲಿಕ್ಕಪ್ಪ ಅಂದರೆ ಏನು ಬದಲಾವಣೆ ಮಾಡ್ತಾರನ್ನಾಕ ಒಂದು ಎಚ್ಚರಿಕೆ ಗಂಟೆಯಾಗಿ ಜನರಿಗೆ ತೋರಿಸಿದ್ದಾರೆ. ಇನ್ನು ರಾಜ್ಯ ಇರ್ಬೋದು, ರಾಷ್ಟ್ರ ಇರ್ಬೋದು, ಈ ಎಲ್ಲ ಏನಪ್ಪ ಅಂದರೆ ನಾವು ಹೋರಾಟಗಾರರಂದ್ರೆ ಏನು ತಿಳ್ಕೊಂಡ್ಬಿಟ್ಟಾರೆ ಅಂದರೆ ಹೋರಾಟ ಮಾಡ್ತಾರ, ಮನವಿ ಕೊಡ್ತಾರ, ಹೋಗ್ತಾರ. ಇದು ಒಂದು ಕಾರಣ ಆಗಿದೆ. ಹಲವಾರು ಬಿಜಾಪುರ ಜಿಲ್ಲೆಯಲ್ಲಿ ಹಲವಾರು ಹೋರಾಟಗಳಿದ್ದಾವೆ. ಆ ಹೋರಾಟಗಳ ಬಗ್ಗೆ ಜನಪ್ರತಿನಿಧಿಗಳಾಗಲಿ, ಜಿಲ್ಲಾಡಳಿತ ಆಗಲಿ ಯಾವುದೂ ಒಂದು ಆ್ಯಕ್ಷನ್ ತೊಗೋತಾ ಇಲ್ಲ. ಆ್ಯಕ್ಷನ್ ತೊಗೊಂಡ್ರೆ ಹೆಂಗಿರ್ಬೇಕಪ್ಪ ಅಂತಂದರೆ ಕೆಲಸ ಆಗಂಗಿರ್ಬೇಕು. ಅದಕ್ಕೆ ಹೋರಾಟಕ್ಕೆ ಒಂದು ಬೆಲೆ ಬರುತ್ತೆ. ಈ ಜಿಲ್ಲೆಯ ರಾಜಕಾರಣಿಗಳಿಗೆ ಒಂದು ಎಚ್ಚರಿಕೆ ಗಂಟೆಗಿದೆ. ಇನ್ನು ಮುಂಬರುವಂಥ ದಿನಗಳಲ್ಲಿ ಯಾರೇ ಹೋರಾಟ ಮಾಡಿರೋದಕ್ಕೆ ಎಲ್ಲರೂ ಬರ್ತಾರೆ ಅನ್ನೋಕ್ಕೆ ಇದೊಂದು ಉದಾಹರಣೆ ಇದೆ. ಇಷ್ಟು ಹೇಳೋದಕ್ಕೆ ಈಗಾಗಲೇ ಎಲ್ಲರೂ ಹೇಳಿದಾಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಏನು ಒಂದು ವಿದ್ಯಾರ್ಥಿ ಯುವಜನ ಚಳುವಳಿ ದೊಡ್ಡ ಮಟ್ಟದಲ್ಲಾಯಿತು, ಅದಕ್ಕೆ ಕೇಂದ್ರ ಸರ್ಕಾರ ಅವರು ಹೋರಾಟಕ್ಕೆ ಬೆಳೆದು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟರು. ಇಷ್ಟಕ್ಕೆ ನಮ್ಮ ಹೋರಾಟ ಮುಗಿಲಿಲ್ಲ ಸ್ನೇಹಿತರೆ. ಮುಖ್ಯವಾಗಿ ನಾವಿಲ್ಲಿ ಏನು ಯೋಚನೆ ಮಾಡಬೇಕಂತಂದರೆ, ಏನು 23 ವಿದ್ಯಾರ್ಥಿಗಳು ಸೂಸೈಡ್ ಮಾಡಿಕೊಂಡ್ರು, ಅವ್ರ ಕುಟುಂಬದ ಬಗ್ಗೆ ಎಲ್ಲೂ ಮಾತಾಡಿಲ್ಲ ನರೇಂದ್ರ ಮೋದಿ ಅವರು. ಅದೇ ರೀತಿಯಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಏನಿದೆ ಅದ್ರ ಮೊದಲು ರದ್ದಾಗಬೇಕು. ಈ ಮೊದಲೇನಿತ್ತು CET ಮುಖಾಂತರ ಯಾವ ರೀತಿಯಾಗಿ ನೀಟ್ ಎಕ್ಸಾಮಿನಲ್ಲಿ ನೀಟ್ ತೆಗೆದು CETನ ಮಾಡಬೇಕು. ಪ್ರತ್ಯೇಕವಾಗಿ ರಾಜ್ಯಗಳಲ್ಲಿ ಅವರವರ ವಿದ್ಯಾರ್ಥಿಗಳು CET ಮುಖಾಂತರ ಪಾಸಾಗಿ ಅವರು ಮುಂದಿನ ಎಜುಕೇಷನ್ನ ಕಂಟಿನ್ಯೂ ಮಾಡಬೇಕು. ಮತ್ತು ಮುಖ್ಯವಾಗಿ ಹೆಚ್ಚು ಗೌರ್ಮೆಂಟ್ ಶಾಲಾ ಕಾಲೇಜುಗಳನ್ನು ಅಭಿವೃದ್ಧಿ ಮಾಡೋಕ್ಕೆ ಇಲ್ಲಿ ನಾವು ಒತ್ತಡ ಹಾಕಬೇಕು. ಅದ್ರ ಜೊತೆಗೆ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಹೆಣ್ಮಕ್ಳನ್ನ ಎಷ್ಟು ಕ್ರೂರವಾಗಿ ಕೇಂದ್ರ ಸರ್ಕಾರ ನಡೆಸ್ಕೊಂಡಿದೆ ಅಂದರೆ, ಅವರು ನಿಜವಾಗ್ಲೂ ಕೂಡ ಮಾನವೀಯ ಮೌಲ್ಯಗಳಿರ್ತಕ್ಕಂಥ ವ್ಯಕ್ತಿಗಳಂತೂ ಖಂಡಿತ ಆಗಿರೋಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಇಲ್ಲಿ ಭಗತ್ ಸಿಂಗ್, ನೇತಾಜಿ ಹುಟ್ಟಿರ್ತಕ್ಕಂಥ ನೆಲ ಇದು. ಇಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ರೀತಿಯಾದಂಥ ಆಟ ನಡೆಯಲ್ಲ. ನಮ್ಮ ಹೋರಾಟ ನಾವು ಹಿಂಗೆ ಕಂಟಿನ್ಯೂ ಮಾಡ್ತೀವಿ. ಇನ್ನು ಮುಂದುವರೆದು ದೊಡ್ಡ ಹೋರಾಟ ಚಳುವಳಿಗೆ ನಾವೆಲ್ಲ ಸಜ್ಜಾಗಬೇಕಂತ ಹೇಳಕ್ಕೆ ಇಷ್ಟಪಡ್ತೀವಿ. ಮಣಿಸಿದ್ದಾರೆ. ಈ ಸರ್ಕಾರದ ಒಂದು ಸರ್ವಾಧಿಕಾರವನ್ನು ಇವತ್ತು ಏನು ಮೆಟ್ಟಿ ನಿಂತಿದ್ದಾರೆ, ಅದನ್ನು ಇವತ್ತು ಈ ದೇಶ ಇವತ್ತು ನೋಡ್ತಾ ಇದೆ.
ಅದಕ್ಕಾಗಿ ಇವತ್ತಿನ ಸರ್ಕಾರಕ್ಕೆ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ಈ ದೇಶದಲ್ಲಿ ನಾವು ಏನೂ ಕೊಡೋದು ಬೇಕಾಗಿಲ್ಲ. ಈ ದೇಶದ ಇವತ್ತು ಯುವ ಜನತೆಗೆ ಒಂದು ಶಿಕ್ಷಣವನ್ನು, ಒಂದು ಆರೋಗ್ಯವನ್ನು ಇವತ್ತು ನೀವು ಉಚಿತವಾಗಿ ಇಲ್ಲ ಒಂದು ಕನ್ವೆನ್ಷನ್ ರೀತಿಯಲ್ಲಿ ನೀವು ನೀಡಿದ್ದರೆ ಆದರೆ ಈ ದೇಶವನ್ನು ಇನ್ನೂ ವಿಶ್ವಕ್ಕೆ ಅಲ್ಲ ಇಡೀ ಪ್ರಪಂಚಕ್ಕೆ ಇವತ್ತು ಮಾದರಿ ಇವತ್ತು ನಿಟ್ಟಿನಲ್ಲಿ ಈ ದೇಶದ ಯುವ ಜನತೆ ಮತ್ತು ಯುವಕರು ಇವತ್ತು ಕಾಪಾಡ್ತಾರೆ. ಅದನ್ನು ಬಿಟ್ಟು ನಿಮ್ಮ ಸರ್ವಾಧಿಕಾರನ ದೋಣಿಯನ್ನು ಕಟ್ಟಿ ಇವತ್ತು ಈ ದೇಶದ ಮೇಲೆ, ಈ ದೇಶದ ಯುವ ಜನರ ಮೇಲೆ ನೀವು ದಬ್ಬಾಳಿಕೆ, ದೌರ್ಜನ್ಯ ಇವತ್ತು ಏನಾದರೂ ನೀವು ಮಾಡ್ತೀನಿ ಅಂದ್ಕೊಂಡಿರೆ ಇವತ್ತೇನು ಮಂಡಿ ಊರಿದ್ದಲ್ಲ, ಈ ದೇಶದಿಂದ ಇವತ್ತು ಬರೀ ನಿಮ್ಮ ರಾಜೀನಾಮೆಯನ್ನು ಪಡೆದಿರ್ಬೋದು. ಮುಂದಿನ ದಿನಮಾನಗಳಲ್ಲಿ ನಾವು ಯುವಕರು ಈ ದೇಶವನ್ನೇ ಬಿಟ್ಟು ಓಡಿಸ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿಮ್ಮ ಮೇಲೆ ಇವತ್ತು ಹೇಳ್ತೇವೆ, ನಿಮ್ಮ ವಿರುದ್ಧ ನಾವು ಹೋರಾಡ್ತೇವೆ ಅಂತಕ್ಕಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಏನು ಈ ಒಂದು ರಾಜೀನಾಮೆ ಪಡೆದಿದ್ದಾರೆ, ಇವತ್ತು ಈ ಭ್ರಷ್ಟ ಒಬ್ಬ ಶಿಕ್ಷಣ ವ್ಯವಸ್ಥೆ ರಾಜೀನಾಮೆ ಇದು ತಾತ್ಕಾಲಿಕವಾದ ಮಾತ್ರ. ನಾವು ಮುಂದಿನ ದಿನಮಾನಗಳಲ್ಲಿ ಈ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಇನ್ನೂ ಜನಾಂದೋಲನವಾಗಿ ತಳಮಟ್ಟದಲ್ಲಿ ನಾವು ಇವತ್ತು ಚಳುವಳಿಯನ್ನು ಕಟ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ, ಈ ವಿಜಯೋತ್ಸವ ಸಂದರ್ಭದಲ್ಲಿ ನಾನು ತಮಗೆ ತಿಳಿಸಲು ಇಚ್ಛೆಪಡ್ತಾ ಇದ್ದೇನೆ.